ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇದೊಂದು ಬ್ಲೌಸ್ ಡಿಸೈನ್ ಟ್ರೆಂಡಿಂಗಲ್ಲಿರುವಂಥ ಬೋಟ್ ನೆಕ್ ಡಿಸೈನ್. ಇದು ಮುಂದೆಗಡೆ ಈ ಥರ ಕರು ಡಿಸೈನ್ ಇಟ್ಟಿದ್ದೀನಿ. ಅದಕ್ಕೆ ಕ್ಯಾನ್ವಸ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕ್ಯಾನ್ವಸ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ಕರು ಡಿಸೈನ್ ಬರುತ್ತೆ. ಅದನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಆ ಕರು ಡಿಸೈನ್ ಹೇಗಿದೆ, ಕ್ಯಾನ್ವಾಸ್ ಹಾಕೋದ್ರಿಂದ ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಹಾಕಿರೋದು. ಈಗ ಅದನ್ನು ಸೇಮ್ ಅದೇ ರೀತಿಯೇ ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಳ್ಳೋದ್ರಿಂದ ನೀಟಾಗಿ ಕರು ತಿರುಗುತ್ತೆ. ಓಕೆನಾ? ಕ್ಯಾನ್ವಾಸ್ ಹಾಕಿರ್ತೀವಲ್ಲ ಅದಕ್ಕೆ ಈ ರೀತಿ ಮತ್ತೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಇದು ಫ್ರಂಟ್ದು ಡಾಟ್ ಪಾಯಿಂಟ್ ಹಿಡಿಯೋದು ಇದು ರೆಡಿ ಆಗುತ್ತೆ. ಇದು ಮತ್ತೆ ಮೇಲ್ಗಡೆ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಈ ಥರ ಎಲ್ಲ ಸುತ್ತ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಕಂಕ್ಳ ಹತ್ರ ಒಂದು ಸ್ವಲ್ಪ ಸ್ಟಿಚ್ ಹಾಕೊಂಡ್ಬಿಡ್ಬೇಕು, ಡಾಟ್ ಹಿಡ್ಕೊಂಬಿಡ್ಬೇಕು. ಯಾಕೆ ಅಂದರೆ ಇದು ಮೇಲ್ಗಡೆ ಕರು ಡಿಸೈನ್ ಬರೋದ್ರಿಂದ ಡಾಟ್ ಆಮೇಲೆ ಹಿಡಿಯೋಕ್ಕಾಗಲ್ಲ. ಆ ಡಿಸೈನ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ನಮ್ಮ ಡಾಟ್ ಆಮೇಲೆ ಹಿಡಿದ್ರೆ. ಅದಕ್ಕೆ ಫಸ್ಟ್ಗೆ ಡಾಟು ಸ್ವಲ್ಪನೇ ಹಿಡಿದ್ರೂ ಪರವಾಗಿಲ್ಲ. ಡಾಟ್ನ ಹಿಡಿದು ಫೋರ್ತ್ ಡಾಟ್ ಬರುತ್ತೆ ಇದು. ಹಾಗಾಗಿ ಡಾಟ್ ಹಿಡಿದು ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಫಸ್ಟ್ ಇಲ್ಲಾಂದರೆ ಲೂಸ್ ಆಗುತ್ತೆ, ಸ್ಟಿಫ್ ಆಗಿರಲ್ಲ ಬ್ಲೌಸು. ಅಲ್ಲಿ ಡಾಟ್ ಹಿಡಿಯೋದ್ರಿಂದ ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಸುತ್ತ ಸ್ಟಿಚಿಂಗ್ ಆದಮೇಲೆ ಡಾಟ್ ಈ ಥರ ರೆಡಿ ಆಗುತ್ತೆ ನೋಡಿ. ಇವಾಗ ಇದಕ್ಕೆ ಈ ಪೀಸ್ ಆಲ್ರೆಡಿ ರೆಡಿ ಮಾಡ್ಕೋಬೇಕು. ಇದು ಮೇಲ್ಗಡೆ ಕೊಡುವಂಥ ಪೀಸು. ಇದಕ್ಕೂ ಅಷ್ಟೇ ನೀಟಾಗಿ ಕಟ್ ಮಾಡಿಕೊಂಡು ಎರಡು ಕಡೆ ಪೀಸನ್ನು ಒಂದೇ ಸಲ ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ ಉಲ್ಟಾ ಸೀದಾ ಗೊತ್ತಾಗಲ್ಲ, ಮತ್ತು ಎರಡು ಒಂದು ಸೈಡ್ ಬಂದ್ಬಿಡೋ ಕಾರಣ ಕರೆಕ್ಟಾಗಿ ಇಟ್ಕೊಂಡು ಪಿನ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕರು ಡಿಸೈನ್ನ ಸ್ಟಿಚ್ ಮಾಡಿಕೊಂಡು ಅದನ್ನ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕಿ ಮತ್ತೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಕಟಿಂಗ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಈಗ ಲೈನಿಂಗ್ ಪಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಬೇಕಂದರೆ ಇದಕ್ಕೂ ನೀವು ಕ್ಯಾನ್ವಾಸ್ ಹಾಕೋಬೋದು. ನಾನು ಇದಕ್ಕೆ ಕ್ಯಾನ್ವಾಸ್ ಹಾಕಿಲ್ಲ. ಇದಕ್ಕೆ ಹಾಕಿದ್ರು ಕ್ಯಾನ್ವಾಸ್ ಹಾಕಿದ್ರೆ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಹಾಕೊಂಡಾಗ ಸಖತ್ತಾಗಿ ಸ್ಟಿಫಾಗಿರುತ್ತೆ ಅಂತ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೂ ಏನು ಪರವಾಗಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಹೀಗೆ ಸ್ಟಿಚ್ ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇವಾಗ ಇದಕ್ಕೂ ಅಷ್ಟೇ ಪಾಯಿಂಟ್ ಹೊಲಿಗೆ ಹಾಕಿದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ರೆಡಿ ಮಾಡ್ಕೋಬೇಕು. ಇದೊಂದು ಪೀಸ್ ಆಯಿತಾ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಫಸ್ಟ್ ರೆಡಿ ಮಾಡ್ಕೊಂಡವಲ್ಲ ಕರು ಡಿಸೈನ್ನ, ಅದ್ರ ಮೇಲೆ ಇದನ್ನು ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಇದು ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಈಸಿ. ಆದರೆ ಕಟ್ಟಿಂಗಲ್ಲಿ ಸ್ವಲ್ಪ ನೋಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇದು ಫಸ್ಟ್ ಪೇಪರಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಇವಾಗ ಇದಕ್ಕೆ ಪೈಪಿಂಗ್ ಕೊಡಬೇಕು. ನಾನು ಸ್ಯಾರಿ ಪೀಸು ಎಕ್ಸ್ಟ್ರಾ ಪೀಸ್ ತಂದಿದ್ದೆ. ಆಮೇಲೆ ಏನು ಮಾಡಿದೆ, ರೆಡಿನೇ ಇತ್ತು ಕಾಪರ್ ಕಲರ್ದು, ಅದು ಮ್ಯಾಚ್ ಆಗ್ತಾಯಿತ್ತು, ಅದನ್ನೇ ಕೊಟ್ಟಿದ್ದೀನಿ ರೆಡಿಮೇಡ್ ಪೈಪಿಂಗ್ನೇ. ಎಕ್ಸ್ಟ್ರಾ ಪೀಸ್ ಸೀರೆ ಕಲರ್ ತಂದಿದ್ದೆ. ನಾನು ನಮ್ಮ ಸೀರೆ ಕಲರ್ ಕೊಟ್ಟರೆ ಅದೊಂದಕ್ಕೆ ಹಾಕ್ಕೋಬೇಕು. ಬೇರೆ ಸ್ಯಾರಿಗೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೋಬೋದು, ಕಾಪರ್ ಕಲರ್ ಕೊಟ್ಟರೆ ಅಂದ್ಬಿಟ್ಟು ನಾನು ಕಾಪರ್ ಕಲರ್ ರೆಡಿಮೇಡ್ ಇತ್ತಲ್ಲ ಪೈಪಿಂಗು, ಥ್ರೆಡ್ ಪೈಪಿಂಗು, ಅದನ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇನ್ನೌಟ್ ಆದಮೇಲೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು. ಇದು ಕರು ಡಿಸೈನ್ಗೆಲ್ಲ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ನೀಟಾಗಿ ಬರುತ್ತೆ. ಈ ಕರು ಡಿಸೈನ್ ಇತ್ತಲ್ಲ ಅಲ್ಲಿಗೂ ಅದನ್ನೇ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ಅಟ್ಯಾಚ್ ಮಾಡಿಬಿಟ್ಟು ಈ ಪೀಸ್ ಮೇಲೆ ಇದನ್ನ ಇಟ್ಟು ಸ್ಟಿಚ್ ಮಾಡೋದು ತುಂಬಾ ಈಸಿ, ನೀಟಾಗೂ ಬರುತ್ತೆ. ಆಮೇಲೆ ಪೈಪಿಂಗ್ ರೆಡಿಮೇಡ್ ಇರೋದು ಅದೂ ಅಷ್ಟೇ. ಇವಾಗ ಅದು ಬೇರೆದಾದರೆ ಥ್ರೆಡ್ ಹಾಕಬೇಕು, ಸ್ಟಿಚ್ ಮಾಡಬೇಕು, ಆ ಥರ ಟೈಮಿಂಗ್ಸ್ ಏನು ವೇಸ್ಟ್ ಆಗೋಲ್ಲ. ಇದನ್ನೇ ಬೇಕಂದರೆ ನೀವು ಬಂಡಲ್ ತೊಗೊಂಡ್ರೆ ಕಮ್ಮಿಗೆ ಸಿಗುತ್ತೆ, ತಂದಿಟ್ಕೋಬೋದು. ನಾನು ಆಲ್ರೆಡಿ ಇದ್ರ ವೀಡಿಯೋ ಹಾಕಿದ್ದೀನಿ, ಸಿಟಿಯಿಂದ ತೊಗೊಬಂದು ಇಟ್ಕೊಂಡಿರೋದು. ನೀವು ಆ ಥರ ಬೇಕಾದರೆ ಜಾಸ್ತಿ ತಂದಿಟ್ಕೋಬೋದು. ಅಂಗಡಿಗಳಲ್ಲೂ ಮೀಟ್ರ್ 15 ರೂಪಾಯಿ ಇರುತ್ತೆ ಅಷ್ಟೇ ಇದು. ಹಂಗಾಗಿ ಈ ರೀತಿ ರೆಡಿ ಆಯಿತು ನೋಡಿ. ಇವಾಗ ಕರೆಕ್ಟಾಗಿ ನಾವು ಏನು ಮೆಜರ್ಮೆಂಟ್ ಇರುತ್ತೆ ಅಲ್ಲಿ ಕರೆಕ್ಟಾಗಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ದು ರೆಡಿ ಆಗುತ್ತೆ. ಆಮೇಲೆ ಬೆಲ್ಟ್ ರೆಡಿ ಮಾಡ್ಕೋಬೇಕು. ಓಕೆನಾ? ಫಸ್ಟ್ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಡಾಟ್ ಹಿಡ್ಕೋಬೇಕು. ಫಸ್ಟ್ಗೆ ಹಿಡಿಬಾರ್ದು, ಆಮೇಲೆ ಇದೆಲ್ಲ ಸ್ಟಿಚಿಂಗ್ ಆದಮೇಲೆ ಡಾಟ್ ಹಿಡ್ಕೋಬೇಕು. ಓಕೆನಾ? ಇದು ಮೇನ್ ಡಾಟು. ಮತ್ತು ಆ ಕಡೆ ಈ ಕಡೆ ಕಂಕ್ಳ ಹತ್ರ ಫಸ್ಟೇ ಹಿಡ್ದಿದ್ದೀನಿ ಡಾಟ್ನ, ಅದು ಅಟ್ಯಾಚ್ ಮಾಡೋಕ್ಕೆ ಮುಂದೆನೇ ಹಿಡ್ಕೊಂಬಿಡ್ಬೇಕು. ಈಗ ಆ ಕಡೆ ಈ ಕಡೆ ಮಾಮೂಲಿ 3 ಡಾಟ್ನು ಹಿಡ್ಕೋಬೇಕು. ಓಕೆನಾ? ಅದು ಡಾಟಲ್ಲಿ ಹಿಡ್ದಾದ್ಮೇಲೆ ಇದು ರೆಡಿ ಆಗುತ್ತೆ. ಮಾಮೂಲಿ ಕೆಳಗಡೆ ಬೆಲ್ಟ್ ಮಾಮೂಲಿ ಥರನೇ ಬರುತ್ತೆ, ರೆಡಿ ಮಾಡ್ಕೋಬೇಕು. ಬೆಲ್ಟು ಮಾಮೂಲಿ ಹೇಗೆ ಸ್ಟಿಚ್ ಮಾಡ್ತೀವಲ್ಲೋ ಅದೇ ರೀತಿಯೇ. ಈ ರೀತಿ ಆದಮೇಲೆ ಇದು ಫ್ರಂಟು ರೆಡಿ ಆಯಿತು.
ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಬ್ಯಾಕ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪೀಸ್ನ ಈ ರೀತಿ ಡಿಸೈನ್ ಇದೆ, ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಲ್ಲ, ಈ ಥರ ಬರುತ್ತೆ ಡಿಸೈನು. ಇವಾಗ ಇದಕ್ಕೆ ಕ್ಯಾನ್ವಾಸ್ ಹಾಕಿ ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ನೀವು ಕ್ಯಾನ್ವಾಸ್ ಹಾಕೋದ್ರಿಂದ ಡಿಸೈನ್ ಒಂಚೂರು ಆ ಕಡೆ ಎಲ್ಲ ಸ್ಟಿಫಾಗಿ ಬರುತ್ತೆ. ಈ ರೀತಿ ಕ್ಯಾನ್ವಾಸ್ ಹಾಕ್ಕೊಂಡು ಅದು ಏನು ಶೇಪ್ ಇದೆ ಅದೇ ಶೇಪ್ಗೆ ಒಂದು ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೊಂಡಾದ್ಮೇಲೆ ಕ್ಯಾನ್ವಾಸ್ನ ನಿಮ್ಗೆ ಎಷ್ಟು ಬೇಕು ಅಷ್ಟು, ಇಲ್ಲ ಫಸ್ಟೇ ನೀವು ಅದೇ ಮಾರ್ಕಲ್ಲಿ ಕಟ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ನಾನು ಜಾಸ್ತಿ ಅದು ಪೀಸು ವೇಸ್ಟ್ ಪೀಸ್ ಇತ್ತು, ಜಾಯಿಂಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಹಂಗಾಗಿ ನಾನು ಸ್ಟಿಚಿಂಗ್ ಮಾಡಾದಮೇಲೆ ಅದನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಸೈಡ್ ಪೀಸೆಲ್ಲ ತೆಗೆದುಬಿಡ್ತೀನಿ. ಇಲ್ಲ ಫಸ್ಟೇ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಅದರ ಅಳತೆ ಮಾರ್ಕ್ ಮಾಡಿಕೊಂಡು ತೊಗೋಬೋದು. ಓಕೆನಾ, ನಿಮ್ಗೆ ಎಷ್ಟು ಬೇಕು ಅಷ್ಟೇ. ಈ ರೀತಿ ಅದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ತೆಗೆದು ಬಿಡ್ತಾಯಿದ್ದೀನಿ. ನನಗೆ ಇದು ಕ್ಯಾನ್ವಾಸ್ ಇರಲಿಲ್ಲ, ಇರೋದನ್ನೇ ಪೀಸ್ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿ ಸ್ಟಿಚಿಂಗ್ ಮಾಡಿ ಉಳಿದಿರೋ ಪೀಸಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆನಾ, ಈ ರೀತಿ ಜಾಸ್ತಿ ಪೀಸ್ ಇದ್ದರೆ ಒಟ್ಟಿಗೆ ಕಟ್ ಮಾಡ್ಕೋಬೋದಾಗಿತ್ತು. ಇದು ಎಕ್ಸ್ಟ್ರಾ ಪೀಸು ಸ್ವಲ್ಪ ಉಳಿದಿರೋ ಪೀಸ್ ಇರೋದ್ರಿಂದ ಅದು ಹೇಗಿದೆ ಹಾಗೆ ಕಟ್ ಮಾಡಿಕೊಂಡೆ. ಇವಾಗ ಮತ್ತೆ ಆ ಕಡೆನೂ ಬೇಕಾದ್ರೆ ಇದು ಐರನ್ನು ಮಾಡ್ಕೋಬೋದು. ನೀವು ಕ್ಯಾನ್ವಾಸ್ನ ಐರನ್ ಮಾಡಿಬಿಟ್ರೆ ಅವಾಗ ಈ ಥರ ಸ್ಟಿಚ್ ಹಾಕೋ ಅವಶ್ಯಕತೆನೇ ಇರೋಲ್ಲ. ನೀಟಾಗಿ ಐರನ್ ಆಗಿಬಿಟ್ಟಿರುತ್ತೆ, ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ನಾನು ಇದು ಐರನ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಮತ್ತು ಇನ್ನು ಐರನ್ ಬೇರೆ ಏನಕ್ಕೆ ಅಂದ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿ ರೆಡಿ ಮಾಡ್ತೀನಿ. ಐರನ್ ಅಂದರೆ ಮನೆಗೆ ಬರಬೇಕು, ಮನೆಯಿಂದ ಅಂಗಡಿಗೆ ಓಡಾಡೋದು ಯಾಕೆ ಅಂದ್ಬಿಟ್ಟು ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಐರನ್ನು ಮಾಡ್ಕೋಬೋದು. ಇದು ರೆಡಿ ಆಯಿತು. ಇವಾಗ ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ಕ್ಯಾನ್ವಾಸ್ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಕ್ಯಾನ್ವಾಸ್ ಒಳಗಡೆ ಹೋಗುತ್ತೆ. ನೀವು ಕ್ಯಾನ್ವಾಸ್ ಕೆಳಗಡೆ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ರೆ ಏನಾಗುತ್ತೆ, ಉಲ್ಟಾ ಆಗ್ಬಿಡುತ್ತೆ. ಓಕೆನಾ, ಈ ರೀತಿ ಇಟ್ಕೊಂಡು ಈಗ ಕರೆಕ್ಟಾಗಿ ಇಟ್ಕೊಂಡು ಪಿನ್ ಹಾಕ್ಕೊಂಡು ಆಲ್ರೆಡಿ ನಾವು ಫಸ್ಟೇ ಸ್ಟಿಚ್ ಮಾಡಿದ್ದೀವಲ್ಲ ಅದೇ ಮಾರ್ಕ್ ಮೇಲೆ ಸ್ಟಿಚ್ ಮಾಡೋದು ಅಷ್ಟೇ. ಅದು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದನ್ನ ಕಟ್ ಮಾಡಿ ಇನ್ಔಟ್ ಮಾಡಿಬಿಡೋದು ಅಷ್ಟೇ. ಇದು ತುಂಬ ನೀಟಾಗಿ ಬರುತ್ತೆ. ಆಮೇಲೆ ಪೈಪಿಂಗು ಅಷ್ಟೇ, ಇನ್ಔಟ್ ಮಾಡಾದ್ಮೇಲೆ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟೇ ಪೈಪಿಂಗ್ ಕೊಡೋಕ್ಕಾಗೋದಿಲ್ಲ, ಅದು ಇಲ್ಲೆಲ್ಲ ಡಿಸೈನ್ ಎಲ್ಲ ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ತೆಗೆದುಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನೆಲ್ಲ ತೆಗೆದು ಆಮೇಲೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಬೇಕು ಅಂದರೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಅವಾಗ ಇನ್ನೂ ಆ ಶೇಪ್ ಹೇಗಿದೆ ಹಾಗೆ ಬರುತ್ತೆ. ಆಮೇಲೆ ಆ ಕರ್ವ್ ಶೇಪಲ್ಲೆಲ್ಲ ನ್ಯಾಚ್ ಹಾಕ್ಕೋಬೇಕು. ಯಾಕೆಂದರೆ ನ್ಯಾಚ್ ಹಾಕಲಿಲ್ಲ ಅಂದರೆ ಆ ಕಡೆ ತಿರುಗಲ್ಲ, ಮೇಲೆ ನೀಟಾಗಿ ಕಾಣಿಸಲ್ಲ, ಸ್ವಲ್ಪ ಎಳ್ಕೊಂಡಂಗೆಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನ್ಯಾಚ್ ಹಾಕಿದಷ್ಟು ನೀಟಾಗಿರುತ್ತೆ. ನೋಡಿ, ಈ ರೀತಿ ಬಂತು. ಇವಾಗ ಇದಕ್ಕೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ದಾಗ ನಾನು ಹೇಳ್ದಂಗೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ನೀಟಾಗಿ ಅಲ್ಲಿ ನ್ಯಾಚ್ ಹಾಕೋಬೇಕು. ಕಟ್ಮಂಗ್ ಮಾಡೋಗ್ಲ ಅದು ಹುಷಾರಾಗಿ ಮಾಡಬೇಕು. ಮತ್ತೆ ಏನಾದರೂ ಬಟ್ಟೆ ಎಲ್ಲ ಕಟ್ ಮಾಡಿಬಿಟ್ರೆ ಮತ್ತೆ ಸ್ಟಿಚಿಂಗ್ ಹಾಕಬೇಕಾಗುತ್ತೆ. ಆಮೇಲೆ ಡಿಸೈನ್ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಸ್ವಲ್ಪ ದೊಡ್ಡದು ಚಿಕ್ಕದು ಆ ಥರ ಆಗಿಬಿಡುತ್ತೆ. ಯಾಕೆಂದರೆ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಮತ್ತೆ ಸ್ಟಿಚ್ ಮಾಡ್ತೀವಲ್ಲ, ಅದಕ್ಕೆ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಈ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋತಾ ಇದ್ದೀನಿ. ಇಲ್ಲ ನಾನು ಹಾಕ್ತಾಯಿದ್ದಿಲ್ಲ, ಸೇಮ್ ಹಾಗೇ ಈ ಥರ ಲೈನಿಂಗ್ ಮೇಲೆ ಸ್ಟಿಚ್ ಮಾಡೋದ್ರಿಂದ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಸ್ಟಿಫಾಗಿ ಕಾಣಿಸುತ್ತೆ, ಅಂದರೆ ಫಿನಿಶಿಂಗ್ ಇರುತ್ತೆ. ಅದಕ್ಕೋಸ್ಕರ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೋದು. ಒಂದೊಂದಕ್ಕೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋಕ್ಕಾಗಲ್ಲ, ಅಂಥದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಹಾಗೆ ತಿರುಗಿಸ್ಕೋಬೇಕು. ಕೆಲವೊಂದಕ್ಕೆ ಈ ಥರ ಸ್ಟಿಚ್ ಮಾಡೋದಕ್ಕೆ ಮಾಡ್ಕೋಬೋದು. ಕೆಲವರು ಈ ಥರ ಇದ್ರೂ ಮಾಡಲ್ಲ, ಮಾಮೂಲಿ ಡೈರೆಕ್ಟಾಗಿ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ತಾರೆ. ಓಕೆನಾ, ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ಮತ್ತೆ ಇದಕ್ಕೂ ಪೈಪಿಂಗ್ ಕೊಡಬೇಕಾಗುತ್ತೆ. ನಾನು ಹೇಳ್ದಂಗೆ ರೆಡಿಮೇಡ್ ಪೈಪಿಂಗ್ ಇದು. ನಾನು ಅದಕ್ಕೆ ಮ್ಯಾಚಿಂಗ್ ಆಗೋಂಗೆ ಕಾಪರ್ ಕಲರಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಬೇಕಾಗಿತ್ತು, ಡಾರ್ಕ್ ಇರಲಿಲ್ಲ, ಲೈಟ್ ಕಲರಲ್ಲೇ ಇತ್ತು. ಅದನ್ನು ಏನೂ ಇಲ್ಲ, ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದೇ ತೊಗೊಂಡಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ಪೈಪಿಂಗ್ ಅಂತೂ. ಇನ್ಔಟ್ ಮಾಡಿದ್ಮೇಲಂತೂ ಈಸಿಯಾಗಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಬೇರೆ ಪೀಸ್ ಆದರೆ ಕಟ್ ಮಾಡಿ ಥ್ರೆಡ್ ಹಾಕಿ ಸ್ಟಿಚ್ ಮಾಡೋದಕ್ಕಿಂತ ಇದು ಆರಾಮ. ನೋಡಿ, ಈ ರೀತಿ ಫಿನಿಶಿಂಗ್ ಬಂತು. ಉಲ್ಟಾ ತಿರುಗಿಸಿದ್ಮೇಲೆ ಈಗ ಇದಕ್ಕೆ ಮೇಲೆ ಪಾಯಿಂಟ್ ಹೊಲಿಗೆ ಹಾಕಿ ಮತ್ತು ಸುತ್ತ ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಬ್ಲೌಸ್ ಪೀಸ್ ಸುತ್ತ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಆಮೇಲೆ ಪೈಪಿಂಗ್ ಕೊಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಅದೇ ರೀತಿ ಆ ಶೇಪ್ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ತುಂಬ ನೀಟಾಗಿ ಬರುತ್ತೆ. ಆ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಶೇಪೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಆ ಶೇಪ್ನ ಕೆಳಗಡೆ ಲೈನಿಂಗ್ ಬಟ್ಟೆ ಮೇಲೆ ಬ್ಲೌಸ್ ಪೀಸ್ ಎರಡನ್ನೂ ನೀಟಾಗಿ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ಈಗ ಈ ರೀತಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಇದು ರೆಡಿ ಆಗುತ್ತೆ. ಮತ್ತು ಇದು ರೆಡಿ ಆದಮೇಲೆ ಮತ್ತೆ ಇದಕ್ಕೆ ನಾನು ಹೇಳ್ದಂಗೆ ಪೈಪಿಂಗ್ ಕೊಡಬೇಕು.
ನೀಟಾಗಿ ಪೈಪಿಂಗ್ನ ನಾನು ರೆಡಿ ಪೈಪಿಂಗ್ ಆಗಿ ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ರೆಡಿ ಪೈಪಿಂಗ್ ಆಗಿರೋದ್ರಿಂದ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ರೆಡಿದಾದರೆ ಮತ್ತೆ ಥ್ರೆಡ್ ಹಾಕಿ ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡಿ ತುಂಬಾ ಲೇಟ್ ಆಗುತ್ತೆ, ಮತ್ತು ತುಂಬ ಹಿಂಸೆ ಆಗುತ್ತೆ. ಇವಾಗ ಅದಕ್ಕೆ ಈ ಥರ ರೆಡಿ ಪೈಪಿಂಗ್ಗಳು ತಂದಿಟ್ಕೊಂಡ್ಬಿಟ್ರೆ ನೋಡಿ, ಸ್ಟಿಚಿಂಗ್ ಮಾಡಿದ ತಕ್ಷಣ ಆರಾಮಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಟೈಮ್ ಸೇವ್ ಆಗುತ್ತೆ, ಬೇಗ ಆಗುತ್ತೆ, ಆಮೇಲೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಫಸ್ಟು ಮೇಲ್ಗಡೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಮತ್ತು ಇವಾಗ ಕೆಳಗಡೆ ಡಿಸೈನ್ಗೆ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಪೈಪಿಂಗ್ನ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿರೋ ಬ್ಯಾಕ್ ನೆಕ್ ಡಿಸೈನ್, ಟ್ರೆಂಡಿಂಗ್ ಡಿಸೈನ್ ಇದು, ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಆಲ್ರೆಡಿ ಬೀಡ್ಸ್ ಸ್ಟಿಚ್ ಮಾಡಿರೋದು ಫೋಟೋ ಹಾಕ್ತೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಬೋದು, ಇಲ್ಲ ಆ ಕಡೆ ಈ ಕಡೆ ಲೇಸ್ ಆದರೂ ಕೊಟ್ಟು ಸ್ಟಿಚ್ ಮಾಡ್ಬೋದು. ಯಾವ್ದು ಕೊಟ್ಟರು ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಟ್ರೈ ಮಾಡಿ. ಈ ಡಿಸೈನ್ನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಬೋಟ್ ನೆಕ್ ಡಿಸೈನ್. ಮತ್ತು ಈ ರೀತಿ ಪೈಪಿಂಗ್ನ ನೀಟಾಗಿ ಕೊಟ್ಕೊಂಡ್ರೆ, ಅದು ರೆಡಿಮೇಡ್ ಪೈಪಿಂಗ್ ಅಂತೂ ಇನ್ನೂ ಸೂಪರಾಗೆ ಬಂತು ನೋಡಿ. ಇವಾಗ ಬೇರೆದಾದರೆ ನಾನು ಹೇಳ್ದಂಗೆ ಆಗಲೇ ಸ್ಟಿಚಿಂಗ್ ಮಾಡಿ ಅವೆಲ್ಲ ಕಟ್ ಮಾಡೋ ಬದಲು ಈ ಥರ ರೆಡಿಮೇಡ್ ಎಲ್ಲ ಕಲರ್ಸಲ್ಲೂ ತಂದಿಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ಯಾವ